ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಈಗ ಇದು ಮುಗೀತದು. ಯಾವುದು ಅಂಶಾಧಿಕರಣ ಉತ್ಕ್ರಾಂತಿ ಅಧಿಕರಣ ಮುಗೀತು. ಅಂಶದಲ್ಲಿ ಏನಂತ ಹೇಳಿದಾಗಾಯ್ತು, ಜೀವರು ವ್ಯಾಪ್ತರೋ ಅಣುಗಳು ಅಂತ ಕೇಳಿದರೆ ಅಣುಗಳು ಅಂತ ಹೇಳಿದರು. ಅದು ಅನೇಕ ಪ್ರಶ್ನೆ ಬಂತು, ಅದಕ್ಕೆ ಎಲ್ಲ ಉತ್ತರವನ್ನು ಕೊಟ್ಟರು. ಗೊತ್ತಾಯ್ತಾ? ಹಾಗಿದ್ದರೆ ದೇಹದಲ್ಲಿ ಪೂರ್ತಿ ಯಾಕಿರ್ತಾರೆ ಅಂತ ಕೇಳಿದರೆ ಪ್ರಕಾಶ ರೂಪ ಅಂತ ಹೇಳಿ. ಮತ್ತು ಬೇರೆ ಕಡೆ ಯಾಕೆ ಬರ್ತಾರೆ, ಗಂಧವತ್ತು ಅಂತೇಳಿ, ಗುಣ ಅಥವಾ ಆಲೋಕವತ್ತು ಎಲ್ಲ ದೃಷ್ಟಾಂತ ಕೊಟ್ಟು. ಮತ್ತೆ ವ್ಯಾಪ್ತ ಅಂತ ಬಂದಿದೆಯಲ್ಲ ಅಂತ ಕೇಳಿದರೆ ಜೀವ್ರ ವಿಷಯ ಅಲ್ಲ, ಅದು ದೇವ್ರ ವಿಷಯ ಅಂತೇಳಿ ಎಲ್ಲದೂ ಪ್ರಶ್ನೆ ಉತ್ತರ ಕೊಟ್ಟಿದ್ದರಿಂದ ಒಟ್ಟು ಏನು ತೀರ್ಮಾನ ಆಯ್ತು ಈಗ? ಅಂಶ ಅಂದರೆ ಅಣು. ಎಷ್ಟು ಅಣು ಅಂತ ಕೇಳಿದರೆ ಒಂದು ಗರ್ಭದಲ್ಲಿ ಪ್ರವೇಶ ಮಾಡ್ತಾರೆ. ಎಷ್ಟು ಸೂಕ್ಷ್ಮ ಅಂದರೆ ಅವತ್ತು ಆಲ್ಮೋಸ್ಟ್ ಏನೂ ಗೊತ್ತಾಗಲ್ಲ. 5ನೇ ದಿವಸಕ್ಕೆ ಚೂರು ಗೊತ್ತಾಗೋದು. ಅದು ಬೆಳೆದಾಗ ಎಷ್ಟು ದೊಡ್ಡದಾಗ್ತದೆ ಅಂದರೆ ನಮ್ಮ ನಿಜವಾದ ಸೈಜ್ ಏನಂತ ಅರ್ಥಲ್ಲ, ಈ ಸೈಜ್ ಅಲ್ಲೇ ಅಲ್ಲ, ಅಣುನೇ ನಿಜವಾದ ಸೈಜ್. ಇದು ಉಪಾಧಿಯಿಂದ ಹಾಗಾಗಿರೋದು. ಹಾಂ, ಸಪಂಚದ ಸಪ್ತದ ವ್ಯತಿರೇಕೋ ಗಂಧವತ್ ಅಸಾಚ ದರ್ಶಯತಿ ಅದಾಗಿತ್ತದ. ಯಥಾ ಪುಷ್ಪಾದ್ ಗಂಧ ಪೃಥಗ್ ಗಚ್ಚತಿ ಏವಂ ಅಂಶಿನೋ ಜೀವಾದ್ ಅಂಶಾಃ ಪೃಥಗ್ ಗಚ್ಚಂತಿ ಅಥ ಏಕ ಏವ ಸನ್ ಗಂಧವತ್ ವ್ಯತಿರಿಚ್ಯತೆ ಅಥ ಏಕೀಭವತಿ ಆಗಿತ್ತಲ್ಲ. ಹಾಂ, ಈಗ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಆಗಂತ ಪ್ರಶ್ನೆ ಬಂತು. ಇಲ್ಲ, ಇವೆಲ್ಲ ಏನೇ ಇರಲಿ, ಜೀವ ಪರಮಾತ್ಮನ ಅಂಶನ ಅಂತ ಪ್ರಶ್ನೆ. ಅಂಶ ಅಂತ ಆಯ್ತು. ಈಗ ಪರಮಾತ್ಮನ ಅಂಶನ ಅಂದರೆ ಅಲ್ಲ, ಇಲ್ಲಿ ಅಣು ಅಣು ಅಷ್ಟೇ. ಹಾಗಿದ್ದರೆ ಜೀವನ ಅಂಶ ಅಂತ ಕರಿಬಹುದೋ ಅಥವಾ ಬೇರೆ ಅಂತ ಕರಿಬೇಕು ಅಂತ ಪ್ರಶ್ನೆ ಬಂದರೆ ನೋಡೋದಕ್ಕೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಏನು ಕಾಣ್ತಾ ಇದೆ? ಅದು ಜೀವಸ್ಯ ಪರೇಣ ಅಭೇದ ಪ್ರತೀಯತೆ. ಜೀವನೋ ಅಣು, ಪರಮಾತ್ಮನೋ ಅಣು. ಯಾಕೆ ಅಭೇದ ಹೇಳಬಾರದು ಅಥವಾ ಸಾಮ್ಯ ಹೇಳಬಾರದು ಅಂತ ಪ್ರಶ್ನೆ ಬಂದರೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ದ್ವಾಸುಪರ್ಣ ಇತ್ಯಾದಿ ಶುಭೇದ. ಒಂದೇ ಇದ್ದಿದ್ದರೆ ಗುರುದಾರ ಅರ್ಥ ಮಾಡ್ಕೋಬೇಕಿದನ್ನು. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂಥ ವಾಕ್ಯಗಳೇ ಇದ್ದುಬಿಟ್ಟಿದ್ರೆ ಏನಾಗ್ತಿತ್ತು, ಕೊನೆಗೆ ಅಭೇದನೇ ತೀರ್ಮಾನ ಆಗಿಬಿಡ್ತಾ ಇತ್ತು. ಆದರೆ ಇನ್ನೊಂದಿದೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಬೇರೆ ಆಯಿತು. ದ್ವಾಸುಪರ್ಣ ಇನ್ನೊಂದು ಹೇಳಿದರು. ಭೇದ ಇದೆ ಇದರಲ್ಲಿ. ಬರೀ ಭೇದ ವಾಕ್ಯಗಳು ಇಲ್ಲ, ಬರೀ ಅಭೇದ ವಾಕ್ಯಗಳು ಇಲ್ಲ. ಆದರೆ ಏನು ಅರ್ಥ ಮಾಡಬೇಕೀಗ? ಅದು ದೊಡ್ಡ ಸಮಸ್ಯೆ ಬಂತೀಗ. ಒಂದು ಬರ್ತೀನಿ ಬರೋದಿಲ್ಲ ಅಂದರೆ ಗೊಂದಲ ಆಗಿಬಿಡುತ್ತೆ. ಒಂದಲ್ಲಿ ಹೇಳಿದ ಸಮಸ್ಯೆ ಇರೋದಿಲ್ಲ. ಅಥ ಉಚ್ಯತೆ. ಓಂ ಪೃಥಗ್ ಉಪದೇಶ ತೀರ್ಮಾನ ಹೇಳ್ತಾರೆ. ಇಲ್ಲ, ಬೇರೆನೇ ಹೊರತು ಜೀವಪರವಾಕ್ಯ ಇಲ್ಲ. ಅಥೋ ಭಿನ್ನೋ ಅಚಿಂತ್ಯ. ಯಾಕೆ? ಸ್ಪಷ್ಟವಾಕ್ಯ ಇದೆ. ಭಿನ್ನೋ ಅಚಿಂತ್ಯ ಪರಮೋ ಜೀವಸಂಘಾತ್ ಪೂರ್ಣಃ ಪರೋ ಜೀವಸಂಘೋ ಹಿ ಅಪೂರ್ಣಃ ಯತಸ್ತ್ವಸೌ ನಿತ್ಯಯುಕ್ತೋ ಹಿ ಅಯಂ ಚ ಬಂಧಾನ್ ಮೋಕ್ಷಂ ತತ ಏವ ಅಭಿವಾಂಛೇ. ಎಷ್ಟು ಫುಲ್ ಕ್ಲಿಯರ್ ಇದೆ. ಇದರಲ್ಲಿ ಏನೇನು ಬಂದಿದೆ ಅದರಲ್ಲಿ ಪ್ರಶ್ನೆ ಆಯ್ತು. ಈಗ ಎಲ್ಲಿ ಭೇದ ಅಭೇದ ಹೇಳಿದ್ದಾರೋ ಅದು ತುಂಬ ಅರ್ಥ ಮಾಡ್ಕೋಬೇಕು. ಹೆಚ್ಚು ಭೇದ ವಾಕ್ಯಗಳು ಸಿಗುತ್ತೋ ಅಭೇದ ವಾಕ್ಯ ಸಿಗುತ್ತೋ ಮುಂದೆ ಪ್ರಶ್ನೆ. ಹೆಚ್ಚು ಭೇದ ವಾಕ್ಯನೋ ಅಭೇದ ವಾಕ್ಯನೋ ಅಂತ ಪ್ರಶ್ನೆ. ಈಗ ಭೇದ ವಾಕ್ಯ ಸಿಗೋದೆಷ್ಟು? ಅನಂತ -5 ಹೋದರೆ ಅನಂತನೇ. ಇವು ಸಿಗೋದು 5 ಇದೆ. 5 ವಾಕ್ಯ ಇಟ್ಕೊಂಡು ಅನಂತ ವಾಕ್ಯ ಇದು ಮಾಡೋಕ್ಕಾಗತ್ತಾ? ಸಂಖ್ಯಾಬಲ ಅದಕ್ಕಿಲ್ಲ. ಸೊ ಮೆಜಾರಿಟಿ ಪ್ರಕಾರ ಕೂಡ ಯಾವ್ದು ಸತ್ಯ? ಭೇದ ಸತ್ಯ. ಆಮೇಲೆ ಸಾವಕಾಶದ ಕಾರಣ ಕೊಟ್ಬಿಟ್ರೆ ಕೂಡ ಆಯಿತು. ಅದೆಲ್ಲ ತಿಳಿಸ್ತಾರೆ. ಇಷ್ಟೆಲ್ಲ ಓದಿ ಏನು ಮಾಡಿಬಿಟ್ರೆ ಅವರು ತಾವೇ ಒಪ್ಕೋತಾರೆ. ಏನಂತ ಒಪ್ಕೋತಾರೆ ಅವರು? ಭೇದವಾಕ್ಯಗಳೇ ಭಾರಿ ಜಾಸ್ತಿ ಇರೋದು ಇದು ಮಾತ್ರ. ಇವು ಡೈರೆಕ್ಟ್ ಅಲ್ಲ, ಅದು ಜೊತೆಗೆ ಇನ್ನು ಬೇರೆ ಇವು ಸಾವಕಾಶ ವಾಕ್ಯಗಳು. ಆದರೂ ಒಪ್ಪಕ್ಕೆ ಅದಕ್ಕೆ ಅವೆಲ್ಲ ಅತತ್ವಾವೇದಕ ಅಂತ ಬೇರೆ ತಂತ್ರ ಉಪಯೋಗಿಸಿದ್ರು. ಅತತ್ವಾವೇದಕ ವೇದಗಳಂತ ಕರೆದು ಪ್ರಮಾಣ ಅಂತ ಕರೆದು ಅತತ್ವಾವೇದಕನೇ ಅರ್ಥ. ಅದಕ್ಕೀಗ ತಪ್ಪಾಯಿತು. ಬೇರೆ ಇದ್ದರೆ ಸರಿ, ಅದನ್ನೇ ಪ್ರಮಾಣ ಅಂತ ಕರೆದು ಅವ್ರು ಪ್ರಮಾಣ ಅಂತ ಕರೀಲೇ ಇಲ್ಲ ಬೌದ್ಧರು. ವಿಷಯ ಬೇರೆ ಆಯಿತು. ಪ್ರಮಾಣ ಅಂತ ಕರೆದ ಮೇಲೆ ಅತತ್ವಾವೇದಕ ಅಂದೇನರ್ಥ ಅಂದರೆ ಪ್ರಮಾಣ ಸುಳ್ಳು ಹೇಳುತ್ತಂದಾಗಾಯ್ತು. ಸುಳ್ಳು ಹೇಳಿದರೆ ಪ್ರಮಾಣ ಲಕ್ಷಣ ಏನಾಗಿದ್ದರೆ ಸತ್ಯ ಹೇಳಿದರೆ ಪ್ರಮಾಣ ಆಗುತ್ತೋ, ಸುಳ್ಳು ಹೇಳಿದರೆ ಪ್ರಮಾಣ ಆಗುತ್ತೋ? ಇಲ್ಲಿ ಜನ ಮೋಸ ಹೋಗಿಬಿಟ್ರು. ಪದ ಸುಳ್ಳು ಅಂದರೆ ಗೊತ್ತಾಗ್ತಿತ್ತು, ಅನ್ನಲಿಲ್ಲ. ಅತತ್ವಾವೇದಕ ಅದು ಕನ್ಫ್ಯೂಷನ್ ಆಯಿತು. ಅದು ಗೊತ್ತಿಲ್ಲದ ಭಾಷೆಯಲ್ಲಿ ಹೇಳಿಬಿಟ್ಟಾಗ ತಲೆ ಹಾಕಿಬಿಡ್ತಾರಲ್ಲ ಹಾಗೆ. ಏನ ಮುಖ್ಯ ಅದು ಅವ್ರ ಅಭಿಪ್ರಾಯ ಹೇಳಬಾರ್ದು. ಎಲ್ಲ ಭೇದ ಸೂತ್ರಗಳೇ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಜಿಜ್ಞಾಸೆ ಮಾಡೋನು ಜಿಜ್ಞಾಸೆ ಎರಡು ಒಂದೇ ಆಗತ್ತಾ? ಜಗತ್ತಿನ ಜನ್ಮಾದಿ ಮಾಡ್ತಾನೆ ಅಂದಮೇಲೆ ಜಗತ್ತು ತಾನು ಒಂದೇ ಆಗ್ತಾನ? ಎಲ್ಲದರಲ್ಲೂ ಭೇದನೇ ಇರೋದು.
ಎಲ್ಲವೂ ಭೇದ ಸೂತ್ರಗಳೇ. ಒಂದು ಸೂತ್ರನೂ ಯಾವ ಪರ ಇಲ್ಲ, ಅಭೇದ ಪರ ಇಲ್ಲ. ಅವ್ರ ಪ್ರಕಾರ ಎಲ್ಲ ಸೂತ್ರಗಳು ಭೇದ ಪರ, ಅರ್ಥ ಆಯ್ತಾ? ಕೆಲವು ಮಾತ್ರ ಅಭೇದ ಪರ, ಉಳಿದೆಲ್ಲ ಕೆಲಸಕ್ಕೆ ಬಾರದು. ಆ ತತ್ವವೇದಕ್ಕೆ ಹಾಗೆ ಹೇಳಬಾರದು. ತತ್ವವೇದಕ ಅಂತ ಕರೆದ ಭಾರಿ ದೊಡ್ಡ ತರಕಾರಿ ಬೈತಾರಲ್ಲ, ಸ್ವಾಮಿ ನಿಮಗೆ ಬುದ್ಧಿ ಇಲ್ಲ ಅಂತಾರಲ್ಲ. ಹಾಗೆ ಸ್ವಾಮಿ ನಿಮಗೆ ಬುದ್ಧಿ ಇಲ್ಲ, ಏನು ಹೇಳಬೇಕು ಅವನೀಗ? ಸುಮ್ಮನೆ ಬಾಬೆ ಅಂದರೆ ತುಂಬ ಸಮಾಧಾನ ಮಾಡ್ಕೊತಾರೆ ಅಷ್ಟೇ, ಸ್ವಾಮಿ ಆಗಿದ್ದಾರೆ ಅಷ್ಟೇ. ಬುದ್ಧಿ ಇಲ್ಲ ಮತ್ತೇನಿದೆ, ನಿಮಗೇನೂ ಗೊತ್ತಾಗಲ್ಲ, ಅದಕ್ಕೆ ನಿಮಗೆ ಏನೇನೂ ಗೊತ್ತಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅದಾಯ್ತು, ಅದು ಗೊತ್ತು ಅವರಿಗೆ, ತಾನು ದಡ್ಡತನ ಮಾಡಿದ್ದೇನೆ ಅಂಥೇಳಿ. ಇಲ್ಲಿ ಹಾಗಾದರೆ ತಪ್ಪಾಗಲಿಲ್ಲ. ಇದು ವೇದಗಳು, ಯಾವುದನ್ನು ಕೂಡ ಏನಂತ ಮಾಡಬಾರ್ದು, ಅತತ್ವ ವೇದಕ್ಕಾದ್ರೆ ಮೈಲಿಗಿದ್ದಾಗ ಲೆಕ್ಕ. ಎಲ್ಲ ಮಡಿನೇ ಇದೊಂದು ಮೈಲಿಗೆ ಅಂತ ಹೇಳಿದ್ರೆ ಹೇಗಾಗುತ್ತೆ? ಈಗ ಒಂದೇ ಇದರೊಳಗೆ ಒಂದೇ ಈ ಭಾಗ ಮಡಿ ಈ ಭಾಗ ಮೈಲಿಗೆ ಅಂತ ಹೇಳಕ್ಕೆ ಬರುತ್ತಾ? ಅವೆಲ್ಲ ಸಾಲಿಡ್ ವೇದಗಳು ಏನವೆಲ್ಲ ಅಖಂಡವಾಗಿದೆ. ಅದರೊಳಗೆ ಒಂದು ಭಾಗ ತತ್ವ ಹೇಳುತ್ತೆ, ತತ್ವ ಹೇಳೋದು ಅಂತ ಹೇಳ್ತಾರಾ? ಹೇಳಬಾರ್ದು. ಅದು ಹೇಳಿದ್ದ ಅವರೇ ಒಪ್ಕೊಂಡಿರೋ ಭಾಗ ಇದು ನೋಡಿ, ಮೇಲ್ನೋಟಕ್ಕೆ ಕಾಣಿಸುತ್ತಲ್ಲ ಅಂತ, ಮೇಲ್ನೋಟಕ್ಕೆ ಅಂತ ಹೇಳಬೇಕು. ಎಲ್ಲ ಭೇದ ಸೂತ್ರನೇ. ಪೃಥಕ್ ಉಪದೇಶ ಬರಲಿಲ್ಲ, ಭೇದ ವ್ಯಪದೇಶಾಶ್ಚ ಅನ್ಯ, ಆ ರೀತಿಯ ಪದ ನೀವೇ ಓದಿರೋದು, ನಿಮ್ಮೆಲ್ಲೇ ಟೆಕ್ಸ್ಟಲ್ಲಿದೆ ಅಂತ ಅರ್ಥ. ಪೃಥಕ್ ಅಂದರೆ ಪ್ರತ್ಯೇಕ, ಉಪದೇಶ ಆ ರೀತಿ ಉಪದೇಶ ಮಾಡಿರೋದರಿಂದ ಏನು ಅಂತ ಕೇಳಿದರೆ, ಭಿನ್ನೋ ಅಚಿನ್ ದೇವ್ರು ಯಾರಪ್ಪ? ಭಿನ್ನ ಅಚಿಂತ್ಯ ಪರಮಃ ದೇವರ ವೈಶಿಷ್ಟ್ಯ ಇದು. ಎಲ್ಲರಿಂದ ಭಿನ್ನನಾಗಿದ್ದಾನೆ. ಯಾಕೆಂದರೆ ಅಚಿಂತ್ಯನಾದವನು, ಪರಮನ ಸರ್ವೋತ್ತಮನಾದವನು. ಜೀವ ಹಾಗಲ್ಲ, ಜೀವಸಂಘಾತ್ ಪೂರ್ಣ. ಜೀವಸಂಘ ಎಲ್ಲ ಜೀವರಿಂದಲ್ಲ, ಎಲ್ಲ ಜೀವರು ಸೇರಿಗಳು ಪರಮಾತ್ಮ ಪೂರ್ಣ. ಪರಹ ಜೀವಸಂಘೋ ಅಪೂರ್ಣ, ಜೀವಸಂಘ ಅಪೂರ್ಣ. ಮತ್ತು ಚಿಂತ್ಯ ಅನ್ನೋದಕ್ಕೆ ಎರಡರ್ಥ. ಚಿಂತನೆ ಸಿಗ್ತಾನೆ, ದೇವ್ರ ಚಿಂತನೆ ಸಿಗೋದಿಲ್ಲ, ಗೊತ್ತಾಯ್ತಾ? ಇನ್ನೊಂದು ಚಿಂತ್ಯ ಯಾವಾಗ ಏನಾಗಿರ್ತಾನೆ? ಚಿಂತನೀಯ ಶೋಚ್ಯ ಇದ್ದಾಗೆ, ಯಾವಾಗಲೂ ಅಯ್ಯೋ ಪಾಪ ಅನಿಸ್ಕೊ ಅನುಕಾಲವ ಚಿಂತೆ ಜೀವಕ್ಕೆ ಇದ್ದಾಗೆ. ಯತಸ್ತ್ವಸೌ ನಿತ್ಯ ಮುಕ್ತೋ ಹಿ ಅಯಂ, ಪರಮಾತ್ಮ ನಿತ್ಯ ಮುಕ್ತ. ಜೀವ ಯಾರು? ಬಂಧ ಇದ್ದು ಅವನು ಬಿಡುಗಡೆ ಹೊಂದ್ತಾನೆ. ಬಂಧ ಇದ್ದು ಬಿಡುಗಡೆ ಹೊಂದವನಲ್ಲಿ ಬಂಧನೆ ಹೊಂದಿಲ್ಲದವನು ಯಾರು? ಇಬ್ಬರು ಒಂದಾಗ್ತಾರಾ? ಅಲ್ಲೇ ಸಾಧ್ಯ ಇಲ್ಲ. ಸ್ವಯಂಚ ಬಂಧಾನ್ ಮೋಕ್ಷಂ ತತಯೇವ ಅಭಿವಾಂಚೆ. ಇದು ಕೊಡೋರು ಯಾರು ಈ ಮಧ್ಯೆ? ಪರಮಾತ್ಮನ ಕೊಡೋನು. ಮೋಕ್ಷ ಕೊಡೋನು ಮುಕ್ತನಾಗೋನು ಇಬ್ಬರು ಒಂದೇ ಆಗ್ತಾರಾ? ಮೋಕ್ಷ ಕೊಡೋನು ಮೋಕ್ಷ ತಗೊಳ್ಳೋನು ಇಬ್ಬರು ಒಂದೇನಾ? ಅಲ್ಲ. ಕೇಳೋನು ಹೇಳೋನು ಒಂದೇ ಆಗ್ತಾನ? ಇಲ್ಲ. ಆ ದೃಷ್ಟಿಯಿಂದ ಅದೆಂಥದ್ದಿದು? ಇತಿ ಸೋಪಪತ್ತಿಕ ಕೌಶಿಕ ಶ್ರುತೇ ಭಿನ್ನ ಏವ ಜೀವ. ಅವರೇನು ಮಾಡಿದರು? ತತ್ವಮಸಿ ಎಲ್ಲ ಕೊಟ್ಟರು. ಅದು ಸೋಪಪತ್ತಿಕ ಅಲ್ಲವು, ಉಪತ್ತಿ ವಿರುದ್ಧ ಅದು. ಇದು ಹಾಗಲ್ಲ, ಬರೀ ಭೇದ ಅಂತ ಹೇಳಲಿಲ್ಲ, ಕಾರಣ ಕೊಟ್ಟರು. ಜೀವ ಅಪೂರ್ಣ, ದೇವರು ಪೂರ್ಣ, ಅದಕ್ಕೆ ಭೇದ ಇದೆ. ಅವನು ಸ್ವತಂತ್ರ, ಅಸ್ವತಂತ್ರ, ಅದಕ್ಕೆ ಭೇದ ಇದೆ. ಕೊಟ್ಟ ಕಾರಣ ಕೊಟ್ಟು ಹೇಳಿದಾಗಾಯ್ತು. ಕಾರಣ ಕೊಟ್ಟು ಹೇಳಿದಾಗ ಏನಾಯ್ತು? ಸೋಪಪತಿ. ಉಪಪತ್ತಿ ಅಂದ್ರೇನು? ಲಿಂಗ. ಅನುಮಾನ ಸಮೇತ ಹೇಳಿದ್ದರಿಂದ ಇವನು ಸೊನ್ನೆ ತೊಗೊಂಡಿದ್ದಾನೆ ಫೇಲು, ಅವನು ಫಸ್ಟ್ ತೊಗೊಂಡಿದ್ದಾನೆ ರ್ಯಾಂಕ್, ಅವನು ಬರೀ ಪ್ಯಾಸು ಫೇಲು ಅಂದ್ರೆ ಏನಾಗಬಹುದಾಗಿತ್ತು? ಗೌಣಾರ್ಥರು ಉಪಯೋಗಿಸ್ಬೋದಾಗಿತ್ತು. ಕಾರಣ ಕೊಟ್ಬಿಟ್ಟಿದ್ದಾರೆ. ಅವನು ಇಷ್ಟು ಮಾರ್ಕ್ಸು, ಅವನು ಎಷ್ಟು ಮಾರ್ಕ್ಸು ಅಂತ ಕೊಟ್ಟ ಮೇಲೆ ಏನರ್ಥ? ಯಥಾಸ್ಥಿತಿಯಾದ ವಿಷಯ ಸೆಕೆಂಡರಿ ಮೀನಿಂಗ್ ಕೊಡಬಾರ್ದು ಅಂತ ಅರ್ಥ. ಅದಕ್ಕೆ ಯಾವುದಕ್ಕೆ? ಇದು ಆಗಮ, ಆದರೆ ಇನ್ನು ಅದು ಆಗಮನೇ ತತ್ವಮಸಿ ಅಂಥೇಳಿ. ಅದಕ್ಕೆ ಉಪತ್ತಿ ವಿರುದ್ಧವಾದ ಆಗಮ, ಇದು ಉಪತ್ತಿ ಕೂಡಿದ ಆಗಮ. ಇದು ಸಪೋರ್ಟೆಡ್ ಬೈ ಅನುಮಾನ. ಅದು ಬರೀ ಜಸ್ಟ್ ಸ್ಟೇಟ್ಮೆಂಟ್ ಬೇರೆ, ವಿತ್ ಲಾಜಿಕಲ್ ಸ್ಟೇಟ್ಮೆಂಟ್ ಬೇರೆ. ಇದು ಅಗ್ನಿ ಹೇಳ್ತಾ ಇಲ್ಲಿ ಬೆಂಕಿ ಇದೆ, ಯಾತಕ್ಕೆ? ಧೂಮ ಅಂತ ಅಸಲ್ಟ್ ಮಾಡ್ದ, ಗೊತ್ತಾಯ್ತಾ? ಅಸಲ್ಟ್ ಮಾಡಿ ಕಾರಣ ಕೊಡಿ, ಇವನು ಬರೀ ಬೆಂಕಿ ಅಂತ ಹೇಳಿದ, ಗೊತ್ತಾಯ್ತಾ? ಅವನು ಹೇಳಿದ ಇದಿದೆ, ಏನಿದೆ? ಹೊಗೆ ಇರೋದ್ರಿಂದ ಬೆಂಕಿ ಇರಲೇಬೇಕು ಅಂತ ಹೇಳಿದ. ಒಂದು ಮಾತು ಬರೀ ಹೇಳೋದು ಬೇರೆ, ಯುಕ್ತಿ ಕೊಟ್ಟು ಹೇಳೋದು ಬೇರೆ. ನ್ಯಾಯೋಪೇತ ಶ್ರುತಿ ಅಂದರೂ ಒಂದೇ, ಸೋಪಪತ್ತಿಕ ಶ್ರುತಿ ಅಂದರೂ ಒಂದೇ. ಆದ್ದರಿಂದ ಎಲ್ಲೆಲ್ಲಿ ವಿರೋಧ ಬರುತ್ತೋ ಶ್ರುತಿಗಳ ಸಮನ್ವಯ ಎಲ್ಲ ರೀತಿ ಮಾಡಬೇಕು. ಎಲ್ಲೆಲ್ಲಿ ವಿರೋಧ ಬರುತ್ತೋ ಅಂಥ ಹೊತ್ತಿನಲ್ಲಿ ಯಾವ ಶ್ರುತಿಗೆ ಯುಕ್ತಿ ಇರುತ್ತೋ ಆ ಶ್ರುತಿ ದೊಡ್ಡದು, ಗೊತ್ತಾಯ್ತಾ? ಅಲ್ಲೇ ಕೆಲವು ಬರುತ್ತೆ, ಕೆಲವು ಸಲ ಉಪಪತ್ತಿ ಎರಡಕ್ಕೂ ಇದ್ದರೆ, ಗೊತ್ತಾಯ್ತಾ? ಎರಡಕ್ಕೂ ಉಪಪತ್ತಿ ಇದ್ದರೆ ಬರೀ ಶ್ರುತಿ ವಿರೋಧ ಪರಿಹಾರ ಮಾಡಬೇಕಾದ್ರೆ ಯುಕ್ತಿ ಇದ್ದರೆ ಸಾಕು. ಅದು ಎರಡು ಕೂಡ ಏನಾಗಿಬಿಟ್ರೆ ಅದಕ್ಕೆ ಇದು 3ನೇ ಪಾದ ಅಷ್ಟೇ, ಇನ್ನೂ ಇದು 4ನೇ ಪಾದಕ್ಕೆ ಹೋಗಿಲ್ಲ. 4ನೇ ಪಾದದಲ್ಲಿ ಅದು ಬರುತ್ತೆ. ಎರಡಕ್ಕೂ ಯುಕ್ತಿ ಇದೆ.
ಅವ ಪ್ರಾಬ್ಲಮ್ ಆಗುತ್ತೆ, ಗೊತ್ತಾಯ್ತಾ? ಅದು ಬೇರೆ ರೀತಿ ಸಮನ್ವಯ ಮಾಡಬೇಕು. ಇದು ಸಿಂಪಲ್. ಇದು ಬರೀ ಪರಸ್ಪರ ಶ್ರುತಿ ವಿರೋಧ ಬಂದಾಗ ಯಾವ ಶ್ರುತಿಗೆ ಯುಕ್ತಿಯ ಸಪೋರ್ಟ್ ಇದೆಯೋ ಅದು ಮಹಾ ತಾತ್ಪರ್ಯ ಇದೆ. ಯಾವುದು ಸಪೋರ್ಟ್ ಜಸ್ಟ್ ಸ್ಟೇಟ್ಮೆಂಟ್ ಆಗಿದೆಯೋ ಅದೇನದು ಪ್ರಬಲ ಆಗಿ ಅಷ್ಟೇ. ಎರಡು ಆ ರೀತಿಯಾದಾಗ ಏನು ಮಾಡಬೇಕು ಅಂದರೆ ಇನ್ನೂ ಪ್ರಾಬಲ್ಯ ಹುಡುಕ್ಬೇಕು, ಗೊತ್ತಾಯ್ತಾ? ಅದು ಮುಂದೆ ಬರುತ್ತೆ. ಇದು ಈ ಪಾದದಲ್ಲ, ಅದು ಇದು ಮೂರನೇ ಪಾದ ಇದು. ಹಾಗಿದ್ದರೆ ಒಂದು ಪ್ರಶ್ನೆ ಬಂತು, ಓಂ ತದ್ಗುಣ ಸಾರತ್ವಾತ್ ತದ್ವ್ಯಪದೇಶ ಪ್ರಾಜ್ಞವತ್ ಓಂ. ಹಾಗಿದ್ದು ಯಾಕೆ ಹೇಳಿದ್ರು? ಹಾಗಿದ್ರೆ ತತ್ವಮಸಿ ಯಾಕೆ ಹೇಳಿದ? ಅಷ್ಟು ಭೇದ ಇದ್ಮೇಲೆ ಯಾಕಪ್ಪ ಹೇಳಬೇಕು? ಬ್ರಹ್ಮಾಸ್ಮಿ ಅಂತ ಯಾಕೆ ಹೇಳಬೇಕು ಅಂತ ಕೇಳಿದ್ರೆ ಕಾರಣ ಕೊಡ್ತಾರೆ. ತದ್ಗುಣ ಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ್ ಸೂತ್ರ. ಈ ಸೂತ್ರ ತಿಳ್ಕೊಂಡ್ಬಿಟ್ಟು, ಈ ಸೂತ್ರ ಬರೆದ ಮೇಲೆ ಈ ರೀತಿ ಅಭೇದ ಹೇಳಿಬಿಟ್ಟು ಅದಕ್ಕೆ ಕಾರಣ ಕೊಡಲಿಲ್ಲ, ಭೇದ ಹೇಳಿ ಅದಕ್ಕೆ ಕಾರಣ ಕೊಟ್ಟು, ಆದ್ದರಿಂದ ಭೇದ ಕನ್ಫರ್ಮ್ ಆಯಿತು. ಏನದು? ಜ್ಞಾನಾನಂದಾದಿ ಬ್ರಹ್ಮಗುಣಾ ಏವ ಅಸ್ಯ ಯತಃ ಸಾರಃ ಸ್ವರೂಪಂ ಮತೋ ಅಭೇದ ವ್ಯಪದೇಶ. ಅರ್ಥ ಏನು ಅಂದರೆ, ಪರಮಾತ್ಮನ ಜ್ಞಾನಾನಂದಾದಿ ಗುಣಗಳಿವೆಯಲ್ಲ, ಗುಣಗಳು ಇವನಲ್ಲಿ ಏನಿದೆ ಅವನಂತೆ ಇವನು ಕೂಡ ಏನಾಗಿದ್ದಾನೆ ಜ್ಞಾನಾನಂದಾದಿ ಗುಣದಿಂದ ಕೂಡಿದ್ದಾನೆ. ಅದಕ್ಕೆ ಏನಂತಾರೆ? ಅದಕ್ಕೆ ಅಭೇದ ಹೇಳಿದರೆ ಹೊರತು ವಸ್ತುತ ಅಭೇದ ಇಲ್ಲ. ಯಾವ ರೀತಿ ಅಭೇದ ಹೇಳೋದಕ್ಕೆ ಏನು ಕಾರಣ ಅಂದರೆ, ತದ್ಗುಣ ಸಾರತ್ವಾತ್ತು ತದ್ವ್ಯಪದೇಶ. ಯಾರೊಂದಿಗೆ ಐಕ್ಯ ಹೇಳ್ತಾರೋ ಆ ಗುಣದ ಸಿಮಿಲ್ಯಾರಿಟಿ ಇದೆ, ಅದಕ್ಕೇನಂತ ಕರೀತಾರೆ? ಸಾದೃಶ್ಯ. ಅಷ್ಟೇ, ಸಿಮಿಲ್ಯಾರಿಟಿ, ಸಾದೃಶ್ಯ, ಅದಕ್ಕೆ ಹೇಳ್ತಾರೆ ಹೊರತು ಬೇರೆದಕ್ಕಲ್ಲ. ಸ್ವರೂಪ ಅಥವಾ ಅಭೇದ ವ್ಯಪದೇಶ ಯಥಾ ಹೇಳಿಲ್ಲ, ಸಿಂಪಲ್ ಅದು. ಹೇಳಿದವರು ನಿಮ್ಮ ಒಂದು ನಾವು ಸಣ್ಣವರಿಂದ ಮನೆ ಬಂದಿದ್ವಿ, ಎಂಥ ಸಾರು ಮಾಡಿದ್ವಿ ಫೈನ್ ಅಂದರೆ ಅದೇ ಸಾರಿ ಆಚಾರ್ಯ ತೊಗೊಂಡ್ರೆ ಏನು ಮಾಡೋಕ್ಕೆ, ಅದೇ ಸಾರು ಗೋವಿಂದ. ಅದು ಏನಾಗಿರ್ಬೇಕು, ಅದು ಕೂಡ ಹಾಳಾಗೋದು. ಅದೇ ಸಾರು ಅದೇ ರೀತಿ ಮಾಡಿರೋದು. ಅದಕ್ಕೆ ಜನ ತಪ್ಪು ತಿಳ್ಕೊಂಡ್ಬಿಟ್ರು. ಶಬರಿ ಎಲ್ಲ ಇಟ್ಕೊಂಡು ಕೂತಿದ್ಲು, ಎಂಜಲ್ ಬಿಟ್ಟು ಅದು ರಾಮದೇವ್ ತಿಂದುಬಿಟ್ರು, ಅದು ಎಂಜಲು ತಿನ್ನಿಸ್ಬೋದು, ಎರಡು ಅರ್ಥನೇ ಆಯಿತು. ಅಲ್ಲ, ಅದೇ ಹಣ್ಣು ಅಂತ ನೋಡಿದ್ರು. ಒಂದು ಮರದ ಹಣ್ಣು ನೋಡ್ತಿದ್ಲು. ನಮ್ಮಲ್ಲಿ ಎಲ್ಲ ಕಡೆ ಪದ್ಧತಿಗಳ ಹಳ್ಳಿಗಳೇ ಗೊತ್ತಿರುತ್ತೆ. ಈ ಮರದ ಹಣ್ಣು ಭಾರಿ ಸರಿ ಇರುತ್ತೆ. ಈ ಮರ ಉಪ್ಪಿನಕಾಯಿ ಮರನೇ ಹೊರತು ಹಣ್ಣು ಮರ ಅಲ್ಲ. ಇದು ತುಂಬ ಹೊಡಿರುತ್ತೆ, ಕೆಲವು ಭಾರಿ ಸ್ವೀಟ್ ಆಗುತ್ತೆ. ಅದಕ್ಕೆ ಮರದ ನೋಡ್ತಾ ಎಲ್ಲ ಎಂಜು ಮಾಡಿಬಿಟ್ರೆ ಏನು ಮಾಡಬೇಕೀಗ? ಆ ಅರ್ಥ ಮಾಡ್ಕೊಂಬಿಟ್ಟು ಶಬರಿ ಎಂಜಲು ಮಾಡಿದ್ದು ಆಕೆ ಭಕ್ತಿ ಎಷ್ಟಿತ್ತು ಅಂದರೆ ದೇವರು ಅತ್ಯಂತ ಒಳ್ಳೆಯದು ಕೊಡಬೇಕು ನಾವು. ಅದಕ್ಕೇನು ಮಾಡ್ತಿದ್ಲು? ಎಲ್ಲ ಮರದ ಹಣ್ಣು ಈ ಮರದ ಹಣ್ಣೆ ಇಟ್ಕೊಂಡು ಕೊಡಬೇಕು ನಾವು, ಈ ಥರ ತೀರ್ಮಾನ ಮಾಡಿದ್ರು. ಇದು ಇವರೇನು ತಿಳ್ಕೊಂಡ್ಬಿಟ್ರು? ಎಂಜಲ್ ಮಾಡಿ ಹಾಗೆ ಎಂಥ ಮೂರ್ಖರು ಎಂಜಲ್ ಮಾಡ್ತಾ ಆಯ್ತಪ್ಪ, ಎಂಜಲ್ ಮಾಡ್ತಿದ್ಲಿ, ಈ ಭಾಗ ಸರಿ ಇದೆ, ಇನ್ನೊಂದು ಭಾಗ ಬಿಡೋಕೆ ಹೋಗುತ್ತೆ, ಎಲ್ಲ ತಿಂದು ಬಿಡೋಕ್ಕಾಗುತ್ತೆ, ಉಳಿಯೋದೇ ಇಲ್ಲ. ಕೆಲವು ಕಡೆ ಏನಾಗಿರುತ್ತೆ ಗೊತ್ತಾ, ಒಂದು ಭಾಗ ಸಿಹಿ ಇರುತ್ತೆ, ಇನ್ನೊಂದು ಕಡೆ ಇರೋದಿಲ್ಲ. ಒಂದು ಭಾಗ 10 ಕಡೆ ಭಾಗ ಇರೋಲ್ಲ. ಎಲ್ಲ ನೋಡಿಬಿಟ್ಟು ಎಲ್ಲ ತಿಂತ ಕೂತ್ಕೊಂಡ್ರೆ ಏನು ಕೊಟ್ಟರು ನಾವು ಏನು ಕೊಡಲಿಲ್ಲ ಅಂತ ಆಗುತ್ತೆ. ಅತಿ ಮಾಡಬಾರ್ದು ಯಾವಾಗ, ಯಾವುದೇ ದುಷ್ಟ ಅಂತಾರ ಟೂ ಮಚ್ ಮಾಡಿದ್ರೆ ಕೆಟ್ಟೋಗ್ಬಿಡೋದು. ಆ ರೀತಿ ಮಾಡಿಕೊಂಡು ಜನ ಚಪ್ಪಾಳೆ ಹಾಕೋ ಜನ ಇರ್ತಾರೆ, ಎಲ್ಲರಿಗೂ ಚಪ್ಪಾಳೆ ಹಾಕೋ ಜನ ಸಿಗ್ತಾರೆ. ಅದು ಬೇಕಿಲ್ಲ, ತಪ್ಪದು. ಸ್ವರೂಪ ಮತ್ತು ಅಭೇದ ವ್ಯಪದೇಶ ಯಥಾ ಸರ್ವಗುಣಾತ್ಮಕತ್ವಾತ್ ಸರ್ವಾತ್ಮಕತ್ವಂ ಬ್ರಹ್ಮಣಃ ಉಚ್ಯತೆ ಸರ್ವಂ ಖಲ್ವಿದಂ ಬ್ರಹ್ಮ. ಅದಕ್ಕೆ ಹೇಳ್ತಾರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೇನು? ಸರ್ವಗುಣಾತ್ಮಕತ್ವಾತ್ ಸರ್ವಾತ್ಮಕತ್ವಂ ಬ್ರಹ್ಮಣಃ ಉಚ್ಯತೆ ಸರ್ವಂ ಖಲ್ವಿದಂ ಬ್ರಹ್ಮ. ಅದೇ ಮಾತನ್ನು ತಗೊಂಡು ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಬೇಕಾದ್ರೆ ಹೇಗೆ ಮುಖ್ಯಾರ್ಥ ಮಾಡ್ಲಿಕ್ಕೆ ಬರೋದಿಲ್ವೋ ಹಾಗೆ ಅಂತ ಹೇಳಿದರು. ವೆರಿ ಇಂಟ್ರೆಸ್ಟಿಂಗ್ ಅದು. ಅವ್ರು ಆ್ಯಕ್ಚುಲಿ ಅದನ್ನು ಉಪಯೋಗಿಸ್ತಾರೆ ತಾವು ಇದಕ್ಕೆ, ಬಟ್ ಉಪಯೋಗಿಸಬಾರ್ದು ಅವರು. ಈ ಮಾತಿಗೆ ಅವತ್ತು ವ್ಯತ್ಯಾಸ ಹೊಂದಿದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮೊದಲೇ ಹೇಳಿದ್ದೇನೆ, ಸಂಸ್ಕೃತ ಬರೋದೇನೋ ದ್ವೈತ ಸರಿ, ಮಾಯವಾದ ಸರಿಯಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ಏನದು ಲಾಜಿಕ್? ಇಷ್ಟೇ. ಈಗ ಅವ್ರು ಹೇಳಿದ್ದೇನೀಗ ಸರ್ವಾತ್ಮಕತ್ತ ಬ್ರಹ್ಮನಿಗೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಶ್ರುತಿ ಇದೆ. ಅವ್ರು ಅದಕ್ಕೆ ಪೂರ್ತಿ ಅರ್ಥ ಮಾಡಕ್ಕೆ ಬರೋದಿಲ್ಲ, ಎಲ್ಲವೂ ಬ್ರಹ್ಮ ಅಂತ ಅರ್ಥ ಮಾಡೋದಿಲ್ಲ ಅವರು. ಯಾತಕ್ಕೆ? ಜಗತ್ತು ಜಡ ಹೋಗ್ಬೇಕದು, ಜಗತ್ತು ಸುಳ್ಳು ಅಂತ ಚೇಂಜ್ ಮಾಡ್ತಾರೆ. ಅದನ್ನು ಜಗತ್ತು ಸುಳ್ಳು ಅಂತ ಚೇಂಜ್ ಮಾಡಿಬಿಟ್ಟು ಚೇತನ ಮಾತ್ರ ಒಂದು ಹೇಳ್ತಾರೆ. ಶ್ರುತಿ ಹಾಗಿಲ್ಲ, ಸರ್ವಂ ಅಂತ ಪದ ಇದೆ, ಯಾಕೆ ಚೇಂಜ್ ಮಾಡ್ತೀರಿ? ಏನು ಕಾರಣ ಕೊಡ್ತಾರೆ ಅಂದರೆ ಬ್ರಹ್ಮ ಜಡ ಅಲ್ವಲ್ಲ. ಅದಕ್ಕೆ ಸರಿಯಾಗಿದ್ದರೆ ಜೀವನಂತೆ ಬ್ರಹ್ಮ ಪೂರ್ಣ ಜೀವ ಅಪೂರ್ಣನಾದ್ರಿಂದ ಮಾಡಬಾರ್ದು. ಇದು ಅದಕ್ಕೆ ಏನಂತ ಕರೀತಾರೆ? ಅರ್ಧ ಜರತೀಯ. ಬೇಕಾದವಳು ಸಾಕಾಗಿ ಬಿಟ್ಬಿಡು, ಹಾಗೆ ಮಾಡಬಾರದು. ಇದು ಒಳ್ಳೆ ದೃಷ್ಟಾಂತ. ಸರ್ವಂ ಖಲ್ವೇದಂ ಬ್ರಹ್ಮ ಅನ್ನೋದಕ್ಕೆ ಎಲ್ಲವೂ ಬ್ರಹ್ಮ ಅಂತ ಅರ್ಥ ಮಾಡ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ, ಮಾಡಬಾರದು. ಅವ್ರ ಮತಕ್ಕೆ ವಿರುದ್ಧ. ಜಡ ಪದಾರ್ಥ ಸುಳ್ಳು ಅಂತ ಹೇಳಿ ತಾತ್ಪರ್ಯ ಕೊಟ್ಟರೆ ಹೊರತು ಅದು ಸತ್ಯ ಇದು ಸತ್ಯ ಅಂದಿದ್ದು ಏನು ಮಾಡಬೇಕಾಗಿತ್ತು? ಅವುಗಳ ಪ್ರಸಂಗ ಬರಲೇ ಇಲ್ಲ, ತಾವೇ ಬಿಟ್ಟಾಗ್ಬಿಟ್ಟೆ ಈಗಾಗಲೇ.
ಅದೇ ಮಾತನ್ನು ನಾವು ಬರಿಬೇಕಾದ್ರೆ ಇದರಲ್ಲಿ ಬರುತ್ತೆ, ಭಗವದ್ಗೀತೆಯಲ್ಲಿ ಬರಬೇಕಾದ್ರೆ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ವಾಕ್ಯ ಬರುತ್ತೆ. ಕಾಮೋಸ್ಮಿ ಪದ ಇದೆ, ಅರ್ಥ ಬರೀತಾ ಏನಂತ ಬರೀತಾರೆ ಗೊತ್ತಾ? ಕಾಮ ಅಂತ ಅರ್ಥ ಅಲ್ಲ, ಕಾಮನಾಗಿದ್ದೇನೆ ಅಂತ ಅರ್ಥ ಅಲ್ಲ. ಏನಂತ ಅರ್ಥ? ಕಾಮಸ್ವಾಮಿ ಇತ್ಯರ್ಥ. ಕಾಮದ ಸ್ವಾಮಿಯಾಗಿದ್ದೇನೆ ಅಂತ ಅರ್ಥ. ಅರ್ಥ ಆಯ್ತಾ ಈಗ? ಅಲ್ಲಿ ಯಾಕೆ ಅರ್ಥ ಮಾಡಿದ್ರೆ ಹೇಗಿದ್ರೆ ಅದೇನಂತ ಮಾಡಬೇಕಾಗಿತ್ತು ನೀವೀಗ? ನಾನೇ ಕಾಮ ಅಂತ ಹೇಳಿ ಯಾಕೆ ಮಾಡಲಿಲ್ಲ? ಅದಲ್ಲ, ಕಾಮಸ್ವಾಮಿ. ಕಾಮ ಹೇಗಾಗ್ತಾನೆ ಹಾಗಿದ್ದರೆ ಅಹಂ ಬ್ರಹ್ಮಾಸ್ಮಿಗೆ ಅಹಂ ಬ್ರಹ್ಮಾಸ್ಮಿ ಹೇಗಾಗ್ತಾನೆ ಆಗಿದ್ದರೆ? ಅಲ್ಲಿ ಕಾಮೋಸ್ಮಿಗೆ ಬೇರೆ ಅರ್ಥ ಮಾಡಿದರೆ, ಇಲ್ಲಿ ಬ್ರಹ್ಮಾಸ್ಮಿ ಬೇರೆ ಅರ್ಥ ಬ್ರಹ್ಮಾಸ್ಮಿ ಬೇರೆ ಅರ್ಥ ಮಾಡಬೇಕಲ್ಲ. ಅದು ಬೇರೆ ಇದು ಬೇರೆ. ಅದು ಗೀತಾ, ಇದು ಬ್ರಹ್ಮಸೂತ್ರ. ಇಬ್ಬರು ಪ್ರಮಾಣ ಪ್ರಸ್ಥಾನತ್ರಯ ಒಪ್ಕೊಂಡಿದ್ದೀರಿ, ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರ ಮಾತಿನಲ್ಲೇ ಉತ್ತರ ಕೊಡು. ಇದನ್ನೆಲ್ಲ ಆಚಾರ್ಯ ಎಲ್ಲ ಕಡೆ ಸೇರಿಸಿದ್ದನ್ನು ಟಿಕರ್ ಎಕ್ಸ್ಪ್ಲೇನ್ ಮಾಡಿದ್ದು. ನಾನು ವ್ಯಾಸರಾದ್ರೆ ಏನು ಮಾಡಿದರು? ವಿಕ್ಷಿಪ್ತ ಸಂಗ್ರಹಾತ್ಮಕ ಒಂದು ಕಡೆ ಸೇರಿಸಿದ್ರು. ಅವಾಗ ಏನಾಯ್ತದು? ಒಟ್ಟಿಗೆ ಬೇಡ, ಅವ್ರಿಗೆ ಭಾರಿ ಸಂಕಟ ಶುರುವಾಯ್ತು. ಒಟ್ಟಿಗೆ ಸೇರಿಸಿದಾಗ ಏನಾಯ್ತದು? ಪರಿಚಯ ಆಯಿತು. ಎಲ್ಲ ಫೈಲ್ ಒಂದೇ ಕಡೆ ಸಿಕ್ಬಿಟ್ರೆ ಪರಿಚಯ ಆಗಿದೆ, ಅದು ಗಲಾಟೆ ಆಯ್ತು ಅಷ್ಟೆ. ಯಾವುದು? ಹಾಂ, ಮಹಾವಾಕ್ಯ ಆದರೂ ಕೈ ಬಿಟ್ರು ಅದನ್ನು. ಅದು ಇನ್ನೂ ಇನ್ನೂ ಹೋಪ್ಲೆಸ್ ಇದೆ. ಹೋಗಲ್ಲ. ತತ್ವಮಸಿ ಅದನ್ನಾರು ಒಪ್ತೀರಾ ಅಂತ ಕೇಳಿದರೆ ಅದನ್ನು ಒಪ್ಪಾಗಿಲ್ಲ. ತತ್ವಮಸಿ ಆ ಬ್ರಹ್ಮ ನೀನು ಅಂತ ಅರ್ಥ ಈಗ. ಆದರೆ ಪ್ರಾಬ್ಲಮ್ ಇದೆ ಈಗ. ಬ್ರಹ್ಮನ ಗುಣಗಳೆಲ್ಲ ಏನು? ಅನಂತಾನಂತ ಕಲ್ಯಾಣ ಗುಣ. ಇದಕ್ಕಿರೋದೇನು? ಅಲ್ಪ ಗುಣಗಳು ಇರೋದೇ ಸ್ವಲ್ಪ, ಅದು ಚೂರು ಚೂರಿದೆ. ಯಾಕೆ ಒಂದು ಮಾಡಬೇಕು ಅಂದರೆ, ಹೌದು ಈ ಪ್ರಾಬ್ಲಮ್ ಇದೆ ಅಂತ ಒಪ್ಕೋತಾರೆ. ಅದಕ್ಕೆ ಈ ರೀತಿ ಬೇರೆ ಮಾಡಬೇಕು. ಬ್ರಹ್ಮ ಇದ್ದಾನೆ, ಜೀವ ಇದ್ದಾನೆ. ಗುಣಪೂರ್ಣನಾದ ಬ್ರಹ್ಮ, ಅಲ್ಪ ಗುಣ ಜೀವ ಇದ್ದಾನೆ. ಅದಕ್ಕೆ ಏನು ಮಾಡಬೇಕಂದ್ರೆ ಗುಣ ಎಲ್ಲ ಕಿತ್ತು ಹಾಕಿಬಿಟ್ಟು ಏನು ಉಳಿತಾರೆ ಈಗ? ಬರೀ ಆತ್ಮ ಉಳಿತಾರೆ. ಇದು ಏನು ಉಳಿತದೆ ಈಗ? ಇವನು ಆತ್ಮ ಉಳಿ, ಎರಡು ಜಾಯಿನ್ ಮಾಡಿಬಿಟ್ಟು ಹೋಗುತ್ತೆ. ಅದಕ್ಕೆ ತೆಗೆದಾಕಾರೆ ಯಾರು? ಫಸ್ಟ್ ಈಗ ತೆಗೆದಾಕಾರೆ ಯಾರು? ಫಾಲ್ಡಾಲ್ ಕೊಟ್ಟರು, ಕುಡಿಯೋಕ್ಕೆ ಫಾಲ್ಡಾಲ್ ಕೊಟ್ಬಿಟ್ರು. ಅಲ್ಲ ಕೊಟ್ಟು ನೋಡಿರಿ, ಫಾಲ್ಡಾಲ್ ತೆಗೆದು ಬಿಡಿ, ಅದನ್ನು ಕುಡಿ ಅಂತ ಹೇಳಿದರೆ ನೀನೇ ಕುಡಿ ಅಂತ ಹೋಗ್ಬಿಡ್ತಾರೆ. ನಾವು ಕುಡಿ ನೀನೇ ಕುಡಿ ಅಂತ ಹೇಳಿ ಯಾರು ತೋಡ್ತಾರ? ಅದು ತರೋದಿಲ್ಲ. ಅವಾಗ ಏನು ಮಾಡಿದರು ಅವರು? ಮೊದಲನೇದಾಗಿ ಅದು ತೆಗೆದ್ರೆ ವ್ಯಕ್ತಿ ಅಲ್ಲ, ತೆಗಿಲಕ್ಕೆ ಬಂದರೆ ತೆಗಿ ಹೋಗಲಿ. ಆದರೆ ಸ್ವರೂಪ ತೆಗೆದ್ರೆ ಸ್ವರೂಪನೇ ಇರೋದಿಲ್ಲ. ಬ್ರಹ್ಮ ಅಲ್ಲ ಅವನೀಗ, ಜೀವನೂ ಅಲ್ಲ. ಜೀವ ಬ್ರಹ್ಮಕ್ಕೆ ಆಗಲಿಲ್ಲ, ಆದ್ದರಿಂದ ಸಾಧ್ಯ ಇಲ್ಲ. ತೆಗಿಲಕ್ಕೆ ಬಂದರೆ ಆಮೇಲೆ ತೆಗೆದು ಬಂದರೂ ಕೂಡ ಆಗೋದು ಅಷ್ಟೇ ಹೊರತು ಇದಾಗೋದೇ ಇಲ್ಲ. ಅದು ಹಾಗೆಲ್ಲ ಕೇಳಬಾರ್ದು. ನಾವು ಸಿಟ್ಟು ಬರುತ್ತೆ ನಮಗೆ, ಸುಮ್ಮನೆ ಕೂತ್ಬಿಡ್ತೀವಿ ಅಷ್ಟೇ. ಆ ಕೆಲಸ ಬದಲೇ ಮಾಡ್ಬೋದಾಗಿತ್ತು ಅಂತ. ಈ ಸ್ಟೇಜಲ್ಲಿ ಯಾಕೆ ಮಾಡಬೇಕು? ಅಲ್ಲಿ ಮಾಡಬೇಕು. ಅಂದರೆ ಇವೆಲ್ಲ ಮೊದಲೇ ಹೇಳಿದೆ, ವೆಸ್ಟರ್ನ್ ಫಿಲಾಸಫಿ ಇದೆ, ಸಂಸ್ಕೃತ ಅಲ್ಲ ಅದು. ಗೊತ್ತಾಯ್ತಾ? ಜಗತ್ತಿನ ತುಂಬ ಸಿಕ್ಕಾಟಿ ಸ್ಟಡಿ ಮಾಡ್ತಾರೆ. ಸಂಸ್ಕೃತ ಅಲ್ಲ, ಒಂದು ಕೊಟೇಶನ್ನು ಬರಲ್ಲ ಅದರೊಳಗೆ. ಆದ್ದರಿಂದ ಯಾವ ಕೊಟೇಶನ್ನು ಇಲ್ಲದೇ ಆಚಾರ ಕೊಟ್ಟ ಪ್ಯೂರ್ ಲಾಜಿಕ್ಕನ್ನು ಹಾಗೆ ಪ್ರೆಸೆಂಟ್ ಮಾಡಿದರೆ ಯಾರು ಬೇಕಾದ್ರೂ ಅರ್ಥ ಮಾಡ್ತಾರೆ. ನಮ್ಮಲ್ಲಿ ಭಾಗ ಶುರು ಮಾಡಿ ಯಥಾ ಪ್ರಕಾರ ಅರ್ಥ ಆಗದಂತೆ ಶುರು ಮಾಡಿಬಿಡ್ತಾರೆ. ಆದ್ದರಿಂದ ಯಾರು ರೀಚೇ ಆಗೋದಿಲ್ಲ. ಅವ್ರಿಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕು. ನೋಡಪ್ಪ, ನೀನು ಹೋಗ್ತೀಯ, ನೀನೀಗ ನೀನು ರಾಯನ ಮಠಕ್ಕೆ ಹೋಗ್ತೀಯಪ್ಪ, ರಾಯರ ನೀನೊಂದು ಹೋಗ್ತೀಯ, ಏನಾರು ಹೋಗ್ತಾರ? ಯಾರಪ್ಪ ನಾನೇ ರಾಯರು ಅಂತ ಹೋದ್ರೆ ಒಬ್ರು ಯಾರು ತೋರಿಸ್ತೀರಾ? ಹೋಗಿ ನಮಸ್ಕಾರ ಮಾಡಿದ ನೀನು ರಾಯರಾಗ್ತೀಯಾ? ಇಲ್ಲ. ಸೊ ದೇವರು ಧ್ಯಾನ ಮಾಡ್ಬೇಕಾದ್ರೆ ದೇವರು ಏನಾಗಿರ್ಬೇಕಾಗಿದ್ರೆ ರಾಯರೇ ದೇವ್ರ ಭಕ್ತರು. ದೇವ್ರ ಭಕ್ತರೇ ನಾವಲ್ಲ ಅಂದಮೇಲೆ ಆ ಕ್ವಾಲಿಟಿ ದೇವ್ರ ಭಕ್ತರಲ್ಲ ಅಂದರೆ ದೇವ್ರು ಹೇಗಾಗ್ತೇವೆ? ಅವನಿಗೆ ಅರ್ಥ ಆಗುತ್ತೆ ತಕ್ಷಣ. ಭಾರಿ ತಪ್ಪು ಅಂತ ಹೇಳ್ತಾರೆ. ಅದನ್ನು ಹೇಳಬೇಕು. ಅವ್ರೇನು ಮಾಡ್ತಾರೆ? ಇವೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಶಾಸ್ತ್ರ ವಿಚಾರ ಅಂದರೆ. ನೀವು ಹೇಳ್ತಿರೋದು ಇದನ್ನೇ, ಶಾಸ್ತ್ರದ ಒಂದು ಗೈಸಲ್ಲಿ ಹೇಳ್ತಿರೋದೇನೋ ಇದೇ ಕತೆ ಹೇಳ್ತಿರೋದು. ಒಪ್ಪೋದಿಲ್ಲ ಅಂದರೆ ಬೋದು ಹೋಗುತ್ತಾಗ. ತಿರುಗುವ ಪಂಡಿತಾಚಾರ ಅಂತ ಅವ್ರಿಗೆ ಗೊತ್ತಾಯ್ತಲ್ಲ, ಎಲ್ಲ ಪೂರ್ತಿ ಕಡೆ ಬಿಟ್ಬಿಟ್ರು. ಅದು ಅವ್ರ ಭಾಷೆಯಲ್ಲಿ ಹೇಳಬೇಕು. ಅವರಿಬ್ಬರು ಇಬ್ಬರು ರೀಚ್ ಆಗೋದಲ್ಲಿ ಹೇಳ್ತಾರೆ. ಇವರೇನು ಹೇಳ್ತಾರೋ ಅವರೇನು ಹೇಳ್ತಾರೆ ಪಾಪ. ಆದ್ದರಿಂದ ಅದು ಸರಿ ಇದು ಸರಿ ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ. ಹೇಗೆ ಸರಿ ಆಗ್ತಾರೆ ಯೋಚನೆ ಮಾಡೋದು ತೋರಿಸ್ಬೇಕು. ಫಾಲಿಡಾಲ್ ಹಾಲು ಅವಾಗ ಅರ್ಥ ಆಗುತ್ತೆ. ಅವ್ರೇನು ಕೊಡ್ತಾರೆ? ನೀರೆಲ್ಲ ಸರಿ, ಅದು ಆಗೋದಿಲ್ವಾ? ನೀರು ಸರಿಯಪ್ಪ, ಫಾಲಿಡಾಲ್ ಗತಿ ಏನು ಮಾಡ್ತೀನಿ ನೀನೀಗ? ಅವ್ರಿಗೆ ನೀರು ಸೇರಿದ ಅಷ್ಟು ಅರ್ಥ ಆಗಲ್ಲ. ಫಾಲಿಡಾಲ್ ಹಾಲು ಸೇರಿಸ್ಕೊಟ್ರೆ ಕುಡಿತೀಯ ನೀನೀಗ? ಇಲ್ಲ. ಯಾಕೆ ಕುಡಿಬಾರ್ದು? ಇದು ಕೊಲ್ಲೋ ಶಕ್ತಿ, ಇದು ಉಳಿಸೋ ಶಕ್ತಿ ಇದೆ. ಎರಡು ಆಪೋಸಿಟ್ ಅವು. ನಾನು ತಗೊಳ್ಳೋದಿಲ್ಲ ಅಂತ. ಅಲ್ಲ, ಸ್ವಲ್ಪ ಹಾಲಂಶನೂ ಇದೆಯಲ್ಲ. ಕಾಫಿ ಸ್ವಲ್ಪ ಹಾಲಕ್ಕೆ ಕುಡಿತೀಯಲ್ಲ, ಫಾಲ್ಡಾಲ್ ಹಾಲಕ್ಕೆ ಕುಡಿ, ಅವೆಲ್ಲ ಸಾಧ್ಯ ಇಲ್ಲ. ಇಲ್ಲಿ ಅರ್ಥ ಸೀರಿಯಸ್ನೆಸ್ ಅರ್ಥ ಆಗುತ್ತೆ ಅವನಿಗೆ, ಅಲ್ಲಿ ಅರ್ಥ ಆಗೋದಿಲ್ಲ ಅಂತ ಎಕ್ಸಾಂಪಲ್ ಕೊಟ್ಟು ಏನು ಮಾಡಿಬಿಡ್ತಾರೆ? ಓಕೆ ಅಂತ ತಿಳಿಸ್ಬಿಡ್ತಾರೆ. ಅಲ್ಲ, ಇನ್ನೊಂದು ಎಕ್ಸಾಂಪಲ್ ಇದೆ ಅದಕ್ಕೆ ಹೇಳ್ತಾರೆ ತದ್ಗುಣ ಸಾರತ್ವ. ತದ್ಗುಣ ಸಾರ ಇದೆ ಹೇಳಿದರು. ಇದು ತದ್ವ್ಯಪದೇಶ ಪ್ರಾಜ್ಞವತ್. ಪ್ರಾಜ್ಞವತ್ ಅಂದ್ರೇನು? ಇದೇ ದೃಷ್ಟಾಂತ ಕೊಟ್ಟರು ಅವರು. ಯಾವ ದೃಷ್ಟಾಂತ? ಸರ್ವಂ ಕಲ್ವಿದಂ ಬ್ರಹ್ಮ ಇತಿ ಭವಿಷ್ಯತ್ ಪರ್ವಣಿ ಚ. ಭಿನ್ನಾ ಜೀವಾ ಪರೋ ಭಿನ್ನ ತಥಾಪಿ ಜ್ಞಾನರೂಪತಃ ಪ್ರೋಚ್ಯಂತೆ ಬ್ರಹ್ಮರೂಪೇಣ ವೇದವಾದೇಶು ಸರ್ವಶಃ. ಜೀವರೆಲ್ಲರೂ ಭಿನ್ನ, ಪರಮಾತ್ಮ ಭಿನ್ನ, ಆದರೆ ಜ್ಞಾನರೂಪತಃ. ಜ್ಞಾನ ಎಂಬ ಕಾಮನ್ ಫ್ಯಾಕ್ಟರ್ ಇದೆ.
ಸ್ವಲ್ಪ ಜ್ಞಾನ ಭಾರಿ ಜ್ಞಾನ ಎಲ್ಲರೂ ಪಾಸ್ ಅಂದ್ಬಿಟ್ರು. ಪಾಸ್ ಆದವರೆಲ್ಲ ಒಂದೇನಾ? ಅಲ್ಲ. ರ್ಯಾಂಕ್ ಬಂದವನಿದ್ದಾನೆ, ಜಸ್ಟ್ ಪಾಸ್ ಆದವನಿದ್ದಾನೆ. ಒಂದು ಕಾಮನ್ ಇದೆ, ಪಾಸ್ ಅಂಬೋದಕ್ಕೊಂದು ಏನು ಕಾಮನ್ ಇದೆ? ಆ ಕಾಮನ್ ಫ್ಯಾಕ್ಟ್ ಇಟ್ಕೊಂಡು ತದ್ಗುಣ ಸಾರತ್ವ ಆ ಅಂಶ ಇಟ್ಕೊಂಡು ಏನಂದ್ರು ಎಲ್ಲ ಒಂದು ಎಲ್ಲ ಪಾಸ್ ಆದ್ರಲ್ಲಿ ಈ ಕಡೆ ಬಂದುಬಿಟ್ರು, ಆ ಕಡೆ ಬಂದರು ಅಷ್ಟೇ ಹೊರತು ಏನಲ್ಲ ನೀವೆಲ್ಲ ಒಂದೇ ಅಂತ ಹೇಳಿಲ್ಲ, ಒಂದು ಗುಂಪಾಯಿತು ಅಷ್ಟೇ. ಪ್ರೋಚ್ಯಂತೆ ಬ್ರಹ್ಮರೂಪೇಣ ವೇದವಾದೇಶು ಸರ್ವ. ವೇದವಾದೇಶು ಅಂದ್ರೇನು? ವಾದ ಅಂದರೆ ಆಪಾತತ ಅರ್ಥ. ಅಪೆರೆಂಟ್ಲಿ ಹಾಗೆ ಹೇಳ್ತಾರೆ, ಆ್ಯಕ್ಚುಲಿ ಏನಲ್ಲ, ತತ್ವ ಅಲ್ಲ. ಅದಕ್ಕೆ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನ ಆಚಾರ ಅರ್ಥ ಹೇಳಿದ್ದಾರೆ. ಮುಖತಃ ವಚನ ಸ್ಮೃತಂ. ಮುಖತಃ ವಚನ ಅಂದ್ರೇನು? ಬಾಯಿ ಮಾತು ಅಂದ್ರೇನು? ಔಪಚಾರಿಕವಾದ ಮಾತು ಅಷ್ಟೇ. ಇತಿ ಪೃಥಗೋಪದೇಶಾಧಿಕರಣಂ. ಇಲ್ಲಿ ಇಷ್ಟೆಲ್ಲ ಹೇಳಿದ ಮೇಲೆ ಜೀವ ಅಣು ಅಂತ ಹೇಳಿದ್ರಿ, ಏನೇನೋ ಹೇಳಿದ್ರಿ, ಬ್ರಹ್ಮನ ಬಗ್ಗೆ ನಾವು ಕೇಳಿದ್ದೇವೆ, ಎರಡು ಒಂದೇ ಅಂತ ವಾಕ್ಯಗಳು ಇವೆ ಹೇಳ್ಬೋದಾ ಅಂದರೆ ಹೇಳೋದಕ್ಕೆ ಬರೋದಿಲ್ಲ ಅಂಥೇಳಿ ಖಂಡನೆ ಮಾಡಿದ್ರು. ಸೊ ಬ್ರಹ್ಮಸೂತ್ರದಲ್ಲಿ ಜೀವೇಶ್ವರ ಅಭೇದವಾದ ಏನಾಗಿದೆ ಅದಕ್ಕೆ ಹೇಳಿದ್ದು. ಮಾನ್ಯೋನ್ವಯೋ ಅನ್ಯೋನ್ಯ ಮಹೋನದೃಶ್ಯತೆ. ಬ್ರಹ್ಮಸೂತ್ರದ ಅರ್ಥಕ್ಕೂ ನೀವು ಹೇಳೋ ಅರ್ಥಕ್ಕೂ ಅನ್ವಯನೇ ಆಗ್ತಾ ಇಲ್ಲ. ಪೃಥಕ್ ಎಂಬ ಶಬ್ದಕ್ಕೆ ನೀವು ಬೇರೆ ಅಂತ ಅರ್ಥ ಮಾಡಿ ಇನ್ನೇನು ಮಾಡಕ್ಕೆ ಬರುತ್ತೆ ಯೋಚನೆ ಮಾಡಿ. ಬೇರೆ ಅಂತ ಮಾಡಲೇಬೇಕಲ್ಲ. ನೀವು ಅಭೇದ ಅರ್ಥ ಮಾಡೋದಾದರೆ ಸೂತ್ರಕ್ಕೂ ಭಾಷ್ಯಕ್ಕೂ ಏನು ಬರಲಿಲ್ಲ, ಲಿಂಕೇ ಇಲ್ಲ ಅಂತ ಉಳಿದು ನಾಡೆ. ಹೌದು, ಜೀವಶ್ಯಾಪಿ ಉತ್ಪತ್ತಿರುಕ್ತ. ಈ ಬೇರೆ ಪ್ರಶ್ನೆ ತೆಗಿತಾನೆ ನಾಳೆ. ಸೊ ಎರಡು ವಿಷಯ ಮುಗೀತು. ಓ